ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಖಿಲೇಶ್ ಯಾದವ್ ಅವರ ಜನ್ಮ ದಿನಾಚರಣೆಯನ್ನು ಇವತ್ತು ಏನು ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆಯನ್ನು ಇಡೀ ದೇಶದಾದ್ಯಂತ ಇವತ್ತು ಆಚರಣೆ ಮಾಡ್ತಿದ್ದಾರೆ. ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಇವತ್ತು ಬಿಜೆಡಿ ದಲಿತ ಅಲ್ಪಸಂಖ್ಯಾತರ ಅವರ ಒಂದು ಜನ್ಮ ದಿನಾಚರಣೆಗೆ ಆಚರಿಸಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷ ಎಲ್ಲರೂ ಸಹ ತೀರ್ಮಾನ ಮಾಡಿ ಇಡೀ ದೇಶದಾದ್ಯಂತ ಇವತ್ತು ಬಿಡಿಎ ದಿನಾಚರಣೆಯನ್ನು ಆಚರಿಸ್ತಿದ್ದಾರೆ. ಬಿಡಿಎ ಅಂದರೆ ಒಂದೊಂದು ಅರ್ಥದಲ್ಲಿ ಒಂದೊಂದು ಥರ ಹೇಳ್ತಾರೆ. ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ದಲಿತರ ಇವರ ದಿನಾಚರಣೆಯಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಂತ ಹೇಳ್ಬಿಟ್ಟು ಇವತ್ತು ರಾಷ್ಟ್ರಮಟ್ಟದಲ್ಲಿ ನಮ್ಮ ಪಕ್ಷ ತೀರ್ಮಾನ ತಗೊಂಡು ಇವತ್ತು ಮಾಡ್ತಾ ಇದ್ದಾರೆ. ಇವರಿಗೆ ನಮ್ಮ ಅಖಿಲೇಶ್ ಅವರಿಗೆ ಮುಂದಿನ ದಿನಗಳಲ್ಲಿ 100 ವರ್ಷ ಬದುಕಿ ಈ ದೇಶವನ್ನು ಆಳ್ತಕ್ಕಂಥ ಶಕ್ತಿಯನ್ನು ಸಮಾಜವಾದಿ ದೇವರು ಭಗವಂತ ಕೊಡಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೇವೆ. ಮುಂದೆ ಬರ್ತಕ್ಕಂಥ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಇಂಡಿಯಾ ಗಠಬಂಧನ್ನ ಪ್ರಮುಖ ಪಾತ್ರವನ್ನು ವಹಿಸಿ ಸುಮಾರು ಸಮಾಜವಾದಿ ಇದ್ದಲೇ 300 ಸೀಟನ್ನು ಪಡಿತಕ್ಕಂಥದ್ದು. ಇಂಡಿಯಾ ಗಠಬಂಧನ 300 ಸೀಟ್ಗಳನ್ನು ಪಡೆದು ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದು ಆಶಾಭಾವನೆಯಿಂದ ಇಟ್ಕೊಂಡಿದ್ದೇವೆ. ಅವರು ಅದೇ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಭಾವಿಸೋಣ. ನಮ್ಮ ಜೊತೆಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಇಂಡಿಯಾ ಗಠಬಂಧನ್ನ ನಾವು ಒಂದು ಪಾರ್ಟ್ ಆಗಿದ್ದೇವೆ. ನಮ್ಮ ಪಕ್ಷ ಮತ್ತು ನಮ್ಮ ಅಖಿಲೇಶ್ ಅವರು ಮತ್ತು ರಾಹುಲ್ ಗಾಂಧಿ ಅವರು ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅವರಿಗೆ ಅಂತೇಳ್ಬಿಟ್ಟು ನಾನು ಈ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಮತ್ತು ಕರ್ನಾಟಕ ಜನತೆಯ ಸಮಾಜವಾದಿಗಳ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ತಾರೀಕು ನಮ್ಮ ಸನ್ಮಾನ್ಯ ಅಖಿಲೇಶ್ ಯಾದವ್ಜಿಯವರ ಜನ್ಮ ದಿನಾಚರಣೆ. ಅಖಿಲೇಶ್ ಯಾದವ್ಜಿಯವರು ನಮ್ಮ ಇಂಡಿಯಾ ಒಕ್ಕೂಟದ ಒಬ್ಬ ಬಹಳ ಇಂಪಾರ್ಟೆಂಟ್ ಶಕ್ತಿಯಾಗಿರ್ತಕ್ಕಂಥ ಸಮಾಜವಾದಿ ಪಾರ್ಟಿ ಕೂಡ ಒಂದು ಭಾಗ. ಅದರ ಅಧ್ಯಕ್ಷರು ಜೊತೆಗೆ ರಾಷ್ಟ್ರೀಯ ಅಧ್ಯಕ್ಷರು ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು, ಅದರ ಜೊತೆಗೆ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಪಡೆದು ಮೈಸೂರಲ್ಲಿ ವಿದ್ಯಾಭ್ಯಾಸ ಪಡೆದು ಹೋಗಿರ್ತಕ್ಕಂಥ ಅಖಿಲೇಶ್ ಯಾದವ್ಜಿಯವರ ಜನ್ಮ ದಿನಾಚರಣೆಯಲ್ಲಿ ಇವತ್ತು ಭಾಗವಹಿಸಲಿಕ್ಕೆ ನಮಗೆ ಆಹ್ವಾನ ನೀಡಿದ್ದಕ್ಕಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೂ ಅಖಿಲೇಶ್ ಯಾದವ್ ಅವರಿಗೆ ಆರೋಗ್ಯವನ್ನು ಕೊಟ್ಟು ಮುಂದೆ ಭವಿಷ್ಯದಲ್ಲಿ ಇಂಡಿಯಾ ಒಕ್ಕೂಟದ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆಸೋದಕ್ಕೆ ಕಾರಣಕರ್ತರಾಗಲಿ. ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹಾಗೆಯೇ ನಮ್ಮ ಬಿಹಾರಿನ ತೇಜಸ್ವಿ ಯಾದವ್ ಅವರು ಎಲ್ಲರೂ ಅನೇಕ ರಾಜ್ಯದಲ್ಲಿ, ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಅವರು ಅನೇಕ ಜನ ಇಂಡಿಯಾ ಒಕ್ಕೂಟದಕ್ಕೆ ಶಕ್ತಿ ನೀಡಿದಂಥ ಪ್ರಮುಖರು. ಅದರಲ್ಲಿ ಅಖಿಲೇಶ್ ಯಾದವ್ ಅವರು ಕೂಡ ಅವರ ಪಾತ್ರ ಮುಂದೆ ದೇಶದ ಭವಿಷ್ಯದಲ್ಲಿ ನಮ್ಮ ಇಂಡಿಯಾ ಒಕ್ಕೂಟಕ್ಕೆ ಮತ್ತು ದೇಶದ ಭವಿಷ್ಯಕ್ಕೆ ಒಳ್ಳೆಯ ಶಕ್ತಿ ಕೊಡಲಿ ಅಂತ ಹೇಳಿ ದೇವರಲ್ಲಿ ಹಾರೈಸಿ ನನ್ನ ಮಾತು